ಇನ್ನು ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರನ್ನ ಕೊಟ್ಟಿದ್ದಾರೆ. ಬೇನಾಮಿಯಾಗಿ ಪರಿಹಾರ ಪಡೆದಿದ್ದಂತ ಆರೋಪದ ಮೇಲೆ ದೂರನ್ನ ನೀಡಿದ್ದಾರೆ. ಮಹೇಂದ್ರ ಅನ್ನೋ ಹೆಸರಿನಲ್ಲಿ ಬೇನಾಮಿ ಪರಿಹಾರ ಪಡೆದಿದ್ದಾರೆ ಅನ್ನುವಂಥದ್ದು ಶಾಸಕ ಜಿಟಿ ದೇವೇಗೌಡ ವಿರುದ್ಧದ ಆರೋಪ. ಯಾರು ಈ ಮಹೇಂದ್ರ? ಸ್ನೇಹಮಯಿ ಕೃಷ್ಣ ಹೇಳ್ತಾ ಇರುವ ಪ್ರಕಾರವಾಗಿ ಶಾಸಕ ಜಿಟಿ ದೇವೇಗೌಡ ಅವರ ಸಹೋದರಿಯ ಪುತ್ರ. ಯಾರು ಈ ಮಹೇಂದ್ರ ಅಂದ್ರೆ ಅಳಿಯ ಆದಂಗಾಗುತ್ತೆ ಅಂತ ಕಾಣಿಸುತ್ತೆ. ದೇವನೂರು ಸರ್ವೆ ನಂಬರ್ 81/2ರಲ್ಲಿ 2.22 ಎಕರೆ ಖರೀದಿಸಿ ಜಮೀನಿಗೆ 50-50 ಅನುಪಾತದಲ್ಲಿ ಅಕ್ರಮ ಪರಿಹಾರ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ. ಸುಮಾರು 19 ಸೈಟ್ಗಳನ್ನು ಪಡೆದಿದ್ದಾರೆ. ತನಿಖೆ ನಡೆಸಿ ಕ್ರಮ ತೆಗೆದುಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50-50 ಅನುಪಾತದಲ್ಲಿ ನಿವೇಶನ ಪಡೆದಿರೋದು ಅಷ್ಟೇ ಅಲ್ಲ, ಬೇನಾಮಿ ಹೆಸರಲ್ಲೂ ಕೂಡ ಕೆಲವು ರಾಜಕಾರಣಿಗಳು, ಪ್ರಭಾವ ವ್ಯಕ್ತಿಗಳು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅಂತೇಳಿ ನಾನು ಆರೋಪ ಮಾಡಿದೆ. ಅದಕ್ಕೆ ಪೂರಕವಾದ ಕೆಲವು ಸಾಕ್ಷ್ಯಗಳನ್ನು ಈಗಾಗಲೇ ಮೊನ್ನೆ ಲೋಕಾಯುಕ್ತರಿಗೆ ಮತ್ತು ಜಾರಿ ನಿರ್ದೇಶನ ಕೊಟ್ಟಿದೆ. ಸೊ ನನಗೆ ಇದೀಗ ದೊರೆತ ಕೆಲವು ಫೋಟೋಗಳನ್ನು ಗಮನಿಸಿದಾಗ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಶ್ರೀ ಜಿಟಿ ದೇವೇಗೌಡ ಮತ್ತು ಅವ್ರ ಮಗ GD ಹರೀಶ್ ರವರು ದೇವನೂರು ಗ್ರಾಮದ ಸರ್ವೆ ನಂಬರ್ 81/2ರ ಮಾಲೀಕರ ಮನೆಗೆ ಹೋಗಿ ಅವ್ರ ಜೊತೆ ವ್ಯವಹಾರ ನಡೆಸಿ ಖುದ್ದಾಗಿ ಅವರು ಚೆಕ್ಗಳನ್ನು ನೀಡ್ತಾ ಇರೋದನ್ನು ಸ್ಪಷ್ಟವಾಗಿ ಕಂಡು ಬಂದಿದೆ. ಅಂದರೆ GT ದೇವೇಗೌಡರವರು ಮತ್ತು ಅವ್ರ ಮಗ ತಮ್ಮ ಒಂದು ಹಣವನ್ನು ಮತ್ತು ವ್ಯವಹಾರ ಕೊಟ್ಟು GT ದೇವೇಗೌಡರ ಸಹೋದರಿ ಮಗ ಮಹೇಂದ್ರ ಅವರ ಹೆಸರಲ್ಲಿ ಜಮೀನನ್ನು ಖರೀದಿ ಮಾಡಿ ಅವರ ಹೆಸರಲ್ಲಿ 19 ನಿವೇಶನ ಪಡೆದಿರೋದು ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬಂದಿರುತ್ತೆ. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದಿನ ತಹಸೀಲ್ದಾರ್ ಆಗಿದ್ದಂಥ ರಕ್ಷಿತ್ರವರು ಆ ಜಮೀನು ಈಗಾಗಲೇ ಮೂಢವಾಗಿ ವಶದಲ್ಲಿದ್ದು ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಿದ್ರೆ ಅಂತ ವಿಷಯ ಗೊತ್ತಿರೋ ಕೂಡ, ಅಂದರೆ ತಮ್ಮ ವ್ಯಾಪ್ತಿಗೆ ಈ ವಿಚಾರ ಬರಲ್ಲ ಅಂತ ಗೊತ್ತಿರೋ ಕೂಡ ಕೃಷಿ ಭೂಮಿ ಅಂತೇಳಿ ಖಾತೆ ಮಾಡೋದಕ್ಕೆ ಒಂದು ಆದೇಶ ಮಾಡಿರೋಂಥದ್ದು. ಅಂದರೆ ಇದೆಲ್ಲ